ನಲ್ಲಿ ಹರಡಿಕೊಳ್ಳುತ್ತೆ. ಯಾರು ಹರಡಿಸ್ತಾ ಇಲ್ಲ, ಯಾರು ತಳ್ಳುತ್ತಾ ಇಲ್ಲ, ಯಾರು ಬೇರೆ ಬೇರೆ ಮಾಡ್ತಾ ಇಲ್ಲ, ಅದೇ ಆಗ್ತಾ ಇದೆ. ನಮ್ಮ ಸಂಕಲ್ಪಗಳು ಅವೇ ಆಗ್ತಾ ಇದೆ. ಬೇರೆ ಯಾರು ಹೊರಗಿನವ್ರು ಬರಬೇಕಾಗಿಲ್ಲ, ಹೊರಗಿನವ್ರು ಬೇಕಿಲ್ಲ. ಯಾವ ಹೊರಗಿನವ್ರನ್ನೂ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಋಷಿಗಳು ಬಂದರೂ ಕೂಡ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತಾನೇ ಮಾಡಬೇಕು. ಸ್ತ್ರೀಯರಾಗಲಿ ಪುರುಷರಾಗಲಿ ಒಬ್ಬೊಬ್ಬರು ಇದನ್ನು ತಾವೇ ಸಾಧಿಸಬೇಕು. ಕಾರಣ ಧ್ಯಾನ ಅನ್ನೋದು ವ್ಯಕ್ತಿಗತವಾದದ್ದು, ಸಾಮೂಹಿಕವಾದದ್ದಲ್ಲ. ಸಾಮೂಹಿಕವಾಗಿ ನಾವು ಪ್ರಾರಂಭಿಸ್ತೇವೆ. ಧ್ಯಾನ ಮಾಡುವಾಗ ಒಬ್ಬೊಬ್ಬ ವ್ಯಕ್ತಿಯು ತನ್ನದೇ ಆದ ಪ್ರಪಂಚದಲ್ಲಿರ್ತಾರೆ. ನಾನಿರುವ ಮಾನಸಿಕ ಪ್ರಪಂಚ ಬೇರೆಯವ್ರದಲ್ಲ, ನಂದೇ ಬೇರೆ. ಈ ಒಂದು ಹಾಲ್ನಲ್ಲಿ ಸುಮಾರು 100 ಜನ ಕೊಳ್ತಿದ್ರೆ 100 ಪ್ರಪಂಚಗಳಿವೆ. ಮಾನಸಿಕವಾಗಿ ನಮ್ಮ ಪ್ರಪಂಚದಲ್ಲಿ ನಾವಿರ್ತೇವೆ.